ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸರ್, ಕತ್ತಲಿರೋ ಸರ, ಕೈಲಿರೋ ಉಂಗುರಗಳು ಮತ್ತೆ ತಲೆ ಮೇಲಿರೋ ಪೇಟ ತೆಗಿಬೇಕಂತೆ ಡಾಕ್ಟರ್ ಹೇಳಿದ್ದಾರೆ. ಮೇಡಮ್, ತೆಗ್ದಿಡ್ಸ್ಬಿಡಿ. ಸರಿ. ಅಣ್ಣ, ನೀನೇನೂ ಟೆನ್ಷನ್ ಮಾಡ್ಕೋಬೇಡ. ಆಪರೇಷನ್ ಸಕ್ಸಸ್ ಆಗತ್ತೆ. ನಿನಗೆ ಮಾತು ಬರುತ್ತೆ. ಮತ್ತೆ ಹಿಂದಿನಂತೆ ನೀನ್ ಡೈಲಿ ರೂಟೀನ್ಗೆ ಅಡ್ಜಸ್ಟ್ ಆಗ್ತೀಯಾ. ಆಲ್ ದ ಬೆಸ್ಟ್ ಅಣ್ಣ. ನಾನಂತೂ ನಿನಗೆ ಯಾವಾಗ ಮಾತು ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದೀನಿ ಗೊತ್ತಾ. ದೇವ್ರ ಹತ್ರ ಎಲ್ಲ ಹರಕೆ ಹೊತ್ಕೊಂಡಿದ್ದೀನಿ. ನಿನಗೆ ಮಾತು ಬಂದ ತಕ್ಷಣ ನನ್ನ ಟೆಂಪಲ್ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗ್ತೀಯ ತಾನೆ? ಡಾಕ್ಟರ್ ಏನ್ ಹೇಳಿದ್ರು? ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗ್ಬೋದಂತ? ನಿನ್ನೆ ಕೇಳ್ತಾ ಇರೋದು. ಹೇಳು, ಏನ್ ಹೇಳಿದ್ರು ಡಾಕ್ಟರು? ಇವತ್ತು ಆಪರೇಷನ್ ಕ್ಯಾನ್ಸಲ್ ಆಗಿದೆಯಂತೆ. ಯಾಕಂತೆ? ಡಾಕ್ಟರು ಅಪ್ಸ್ಕಾಂಡಿಂಗ್ ಅಂತೆ. ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದ್ಯಂತೆ. ಮನೇಲೂ ಇಲ್ವಂತೆ. ಯಾರಿಗೂ ಹೇಳ್ದೆ ಕೇಳದೆ ಊರ್ ಬಿಟ್ಟು ಹೋಗಿದಾರಂತೆ. ನೋಡು, ಎಲ್ಲಾ ವಿಷಯದಲ್ಲೂ ಹುಡುಗಾಟ ಆಡ್ಬೇಡ ನೀನು. ಅಣ್ಣಂಗ್ ಕೋಪ ಬಂದ್ರೆ ಇಲ್ಲೇ ಹೊಡೆದಾಕ್ತಾನೆ ನಿನ್ನ. ಬೆಳಗ್ಗೆ ಅದೇ ಡಾಕ್ಟ್ರು ಹೇಳಿದ್ರು ತಾನೆ ಆಪರೇಷನ್ ಮಾಡ್ಬೋದು ಅಂತ. ಇವಾಗ ಏನಾಯ್ತಂತೆ ಹೇಳು ಸರಿಯಾಗಿ. ಹಲೋ ಹಲೋ ಮೇಡಮ್, ನಾನು ರಿಸೆಪ್ಷನಿಂದ ಕಾಲ್ ಮಾಡ್ತಾ ಇರೋದು. ಇವತ್ತು ಆದಿ ಅವ್ರಿಗೆ ಆಪರೇಷನ್ ಮಾಡಬೇಕಾಗಿತ್ತಲ್ಲ, ಅದು ಕ್ಯಾನ್ಸಲ್ ಆಗಿದೆ ಮೇಡಮ್. ಅಣ್ಣ, ವಿಜಯ್ ಹೇಳಿದ್ದು ನಿಜ. ಆಪರೇಷನ್ ಮುಂದಕ್ಕೆ ಹೋಗಿದ್ಯಂತೆ. ಇವತ್ತು ಆಪರೇಷನ್ ಕ್ಯಾನ್ಸಲ್ ಅಂತೆ. ಅಣ್ಣ, ಸಮಾಧಾನ ಮಾಡ್ಕೊಳ್ಳ. ಅಣ್ಣ, ಇಟ್ಕೊಳ್ಳೋ ಅಣ್ಣನ. ಅಣ್ಣ 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 ಕೂತ್ಕೋ ಅಣ್ಣ. ಅಣ್ಣ ಕೂತ್ಕೋ ಅಣ್ಣ. ಅಣ್ಣ, ಸಮಾಧಾನ ಮಾಡ್ಕೋ ಅಣ್ಣ, ಸಮಾಧಾನ ಮಾಡ್ಕೋ. ಏನೂ ಆಗಲ್ಲ ಅಣ್ಣ, ಸಮಾಧಾನ ಮಾಡ್ಕೋ ಅಣ್ಣ. ನಾನಂತೂ ಅಡ್ಗೆ ಮಾಡೋದನ್ನ ಕಲಿತೀನಪ್ಪ. ಮದ್ವೆ ಆಗಿ ಅತ್ತೆ ಮನೆಗೆ ಹೋದಾಗ ನಿಮ್ ಮನೇಲಿ ಏನ್ ಹೇಳ್ಕೊಟ್ಟಿದ್ದಾರೆ ಅಂತ ನಂಗೆ ಬೈಬಾರ್ದು.
ಮಹಾರಾಣಿ ನಮ್ಮ ನೀನು ನಿನಗ್ಯಾಕಂತ ಪರಿಸ್ಥಿತಿ ಬರುತ್ತೆ? ಯಾವ್ದಾದ್ರೂ ರಾಜವಂಶಕ್ಕೆ ಮದ್ವೆ ಆಗಿ ಹೋಗ್ತೀಯ, ಅಲ್ಲಿ ನಿನ್ಗೆ ಅಡಿಗೆ ಮಾಡಕ್ಕೆ 10 ಜನ ಇರ್ತಾರೆ. ಅಮ್ಮೋರೆ, ಭೈರವಿನ ನಾವು ಮದ್ವೆ ಮಾಡಿ ಬೇರೆ ಮನೆಗೆ ಕಳ್ಸೋದ್ ಬೇಡ, ಮನೆ ಅಳಿಯೇನೆ ಹುಡುಕ್ಬಿಡೋಣ. ಅವಳ ಗಂಡ ಮಕ್ಳ ಜೊತೆ ಇದೇ ಮನೇಲೇ ಇರ್ಬೇಕು. ಅವಳನ್ನ ಬೆಳೆಸ್ದಂಗೆ ಅವಳ ಮಕ್ಳು ನಾವೇ ಬೆಳೆಸ್ಬೇಕು. ಅಲ್ಲಿವರೆಗೂ ನಾವ್ ಇರ್ತೀವೋ ಇಲ್ವೋ ರೂಪ? ಯಾಕೆ ಕಮಲಮ್ಮ ಹಾಗೆ ಹೇಳ್ತೀಯಾ? ಇವಳು ಈ ಮನೆಗೆ ಬಂದಾಗ ನಮ್ ಸೊಂಟು ತನಕ ಬರ್ತಾ ಇದ್ಲು, ಈಗ ನೋಡು ತೋಳವರೆಗೂ ಬೆಳೆದಿದ್ದಾಳೆ. ಇನ್ 6-7 ವರ್ಷ ಮದ್ವೆಗೆ ರೆಡಿ ಆಗೋಗ್ತಾಳೆ. ಅಮ್ಮೋರ್ನ ಸಾಕ್ದಂಗೆನೆ ಭೈರವಿನ ಸಾಕ್ತಾ ಇರೋದು ನೀನೆ, ಭೈರವಿ ಮಗನ್ ಸಾಕೋದು ನೀನೆ. ಅಲ್ಲಿವರೆಗೂ ನೀನೆಲ್ಲಿ ಸಾಯ್ತೀಯ ಕಮಲಮ್ಮ? ಅದಕ್ಕಿಂತ ಭಾಗ್ಯ ಬೇಕಾ ನನಗೆ? ನಾನ್ ಮದ್ವೆ ಆಗೋಲ್ಲಪ್ಪ. ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹೀಗೆ ಹೇಳ್ತಾ ಇದ್ದೆ, ಈಗ ನೋಡು ನನಗಿಬ್ರು ಮಕ್ಕಳು. ಹಲೋ ಬಾಸ್, ಕಲ್ಪನಾ ಸಂಭ್ರಮನ ತಡಿಯಕ್ಕಾಗ್ತಾ ಇಲ್ಲ ಬಾಸ್. ಯಾಕೆ? ಏನ್ ಮಾಡ್ತಾ ಇದ್ದಾಳೆ? ಕಮಲಮ್ಮ ರೂಪ ಜೊತೆ ಸೇರ್ಕೊಂಡು ಅಡ್ಗೆ ಮಾಡೋದೇನು, ಜೋರಾಗಿ ನಗೋದೇನು, ನೋಡಕ್ಕೆರಡು ಕಣ್ಣು ಸಾಲ್ದು ಬಾಸ್. ಏನ್ ವಿಷಯ, ಯಾಕೆ ಹಿಂಗ್ ಮಾಡ್ತಿದ್ದಾಳಂತಾನೆ ಅರ್ಥ ಆಗ್ತಾ ಇಲ್ಲ ಬಾಸ್. ಪರವಾಗಿಲ್ಲ, ಸರಿ, ಆಮೇಲೆ ಮಾತಾಡ್ತೀನಿ ಬಿಡು. ಅವಳನ್ನ ಅಬ್ಸರ್ವ್ ಮಾಡ್ತಾ ಇರು. ಓಕೆ ಬಾಸ್. ಪರವಾಗಿಲ್ವೇ? ನಾನು ಹೇಳಿದ ತಕ್ಷಣ ಆಕ್ಟಿವ್ ಆಗಿ ಹೋಗಿದ್ದಾಳೆ.